ಈ ತಿಂಗಳಿನ ಪ್ರವಾದನೆ ವಾಕ್ಯ, ನಂಬಿಕೆಯಿಂದ ದೇವ ಪ್ರಸನ್ನತೆ, ದೇವರಾತ್ಮನ ಮೂಲಕವಾಗಿ ಹೆಜ್ಜೆ ಇಡುವಾಗ ದೇವರು ದೊಡ್ಡ ಕಾರ್ಯವನ್ನು ಈ ತಿಂಗಳಲ್ಲಿ ಮಾಡಲಿಕ್ಕಿದ್ದಾನೆ. ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯದ 13ನೇ ವಚನದಲ್ಲಿ ಹೇಳುತ್ತದೆ, ಯೆಹೋಶುವನು ದೇವ ಮಂಜೂಷವನ್ನು ಹೊತ್ತಿರುವ ಒಂದು ಮಹಾಯಾಜಕರಿಗೆ ಹೇಳಿರುವಂಥದ್ದು, ನೀವು ಯೋರ್ದನಿನಲ್ಲಿ ಕಾಲಿಡಿ, ಅದು ನಿಂತು ಹೋಗ್ತದೆ ಎಂಬುದಾಗಿ. ಯಾಕೆಂದ್ರೆ ಯೋರ್ದನ್ ಹೊಳೆಯು ಇಸ್ರಾಯೇಲ್ರ ಮುಂದೆ ಹೋಗದ ರೀತಿಯಲ್ಲಿ ಅದು ದಡ ಮೀರಿ ಹರಿಯುತ್ತಾ ಇತ್ತು. ಆದರೆ ವಾಕ್ಯ ಹೇಳ್ತದೆ, ದೇವ ಮಂಜೂಷವನ್ನು ಹೊತ್ತಿರುವಂತ ಯಾಜಕರು ಯೋರ್ದನಿನಲ್ಲಿ ಕಾಲಿಟ್ಟಾಗ ಅದು ಏನಾಯ್ತು, ಅದು ಅಲ್ಲೇ ನಿಂತು ಹೋಯಿತು ಎಂಬ ವಾಕ್ಯ ಹೇಳ್ತದೆ. ಅದರಲ್ಲಿ ಜನರು ನಡೆದು ಹೋದರು. ಪ್ರಿಯ ದೇವ ಜನರೇ, ಈ ತಿಂಗಳಿನಲ್ಲಿ ನೀವು ಯಾವ ವಿಷಯದಲ್ಲಿ ಹೋರಾಟದಲ್ಲಿದ್ದೀರೋ, ಯಾವ ವಿಷಯ ನಿಮ್ಮನ್ನು ಮುಂದೆ ಹೋಗದಂತೆ ಅಡ್ಡವಾಗಿದೆಯೋ, ಯಾವ ಕಾರ್ಯಗಳು ನಿಮಗೆ ವಿರೋಧವಾಗಿದೆಯೋ, ಯಾವುದು ನಿಮ್ಮನ್ನು ಮುಂದೆ ಹೋಗದ ರೀತಿಯಲ್ಲಿ ದಡ ಮೀರಿ ಹರಿಯುವ ಪ್ರವಾಹದಂತೆ ಕಾಣುತ್ತಾ ಇದೆಯೋ, ಈ ತಿಂಗಳಿನಲ್ಲಿ ನಂಬಿಕೆಯಿಂದ ದೇವರಾತ್ಮನ ಮೂಲಕವಾಗಿ ದೇವ ಪ್ರಸನ್ನತೆಯಲ್ಲಿ ದೇವರ ಆತ್ಮನ ನಡೆಸುವಿಕೆಯಿಂದ ಹೆಜ್ಜೆ ಇಡುವಾಗ ದಡ ಮೀರಿ ಹರಿಯುತ್ತಾ ಇರುವಂತ ಒಂದು ಪ್ರವಾಹದ ಕಾರ್ಯಗಳು ಕೂಡ ಅವು ನಿಂತು ಹೋಗ್ಲಿಕ್ಕಿದೆ. ಈ ತಿಂಗಳಿನಲ್ಲಿ ದೊಡ್ಡ ಮಹತ್ತನ್ನು ಕಾಣಲಿಕ್ಕಿದ್ದೀರಿ. ಅದಕ್ಕೆ ವಾಕ್ಯ ಹೇಳ್ತದೆ, ನಾವು ಮುಂದೆ ಹೋಗಬೇಕಾಗಿದ್ದರೆ, ನಾನು ಹೆಜ್ಜೆ ಇಡಬೇಕಾಗಿದ್ದರೆ, ಅಲ್ಲಿ ವಾಕ್ಯ ಹೇಳ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 15ನೇ ವಚನದಲ್ಲಿ ಹೇಳ್ತದೆ, ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಳ್ಳ್ರಿ ಎಂಬುದು. ಅಂದ್ರೆ ನೀವು ಮುಂದೆ ಹೆಜ್ಜೆ ಇಡಬೇಕಾದ್ರೆ ಯಾವುದೋ ಒಂದು ಉದ್ರೇಕದಿಂದಲ್ಲ, ನಿಮ್ಮ ಮನಸ್ಸು ದೇವರ ವಾಕ್ಯದಿಂದಲೂ ಪ್ರಾರ್ಥನೆಯಲ್ಲಿಯೂ ದೇವರಾತ್ಮನಲ್ಲಿಯೂ ನೀವು ಸಿದ್ಧಪಡಿಸಿಕೊಂಡು ಯಾವಾಗ ನೀವು ಹೆಜ್ಜೆ ಇಡ್ತೀರೋ ಅವಾಗ ಏನಾಗ್ತದೆ, ನಿಮ್ಮ ಮುಂದೆ ದಡ ಮೀರಿ ಹರಿಯುತ್ತಾ ಇರುವಂತ ಯೋರ್ದನಿನಂತ ಒಂದು ಸಮಸ್ಯೆಗಳು ಕೂಡ, ಪ್ರಾಬ್ಲಮ್ಗಳು ಕೂಡ ಅವು ನಿಂತು ಹೋಗ್ಲಿಕ್ಕೆ ಪ್ರಾರಂಭಿಸ್ತದೆ. ಯಾಕೆಂದ್ರೆ ಕರ್ತನಿಗೆ ಬೇಕಾದದ್ದು ಯಾವುದಂದ್ರೆ ಸಿದ್ಧವಾದ ಮನಸ್ಸಿನಿಂದ ನಾವು ಮುಂದೆ ಹೆಜ್ಜೆ ಇಡುವಾಗ ಆತನು ಕಾರ್ಯ ಮಾಡ್ತಾನೆ. ಅನೇಕ ಸಮಯದಲ್ಲಿ ನಾವೇನಾಗಿದ್ದೇವಂದ್ರೆ, ಯಾವಾಗಲೂ ವಿಮೋಚನೆ ಕಾಡ 14:14 ನಾವು ತೆಗೆದುಕೊಂಡು ಪ್ರಾರ್ಥಿಸ್ತೇವೆ, ನೀವು ಸುಮ್ಮನಿರಿ, ಯೆಹೋವ ನಿಮಗಾಗಿ ಯುದ್ಧ ಮಾಡೋಣ ಎಂಬುದಾಗಿ. ಆದರೆ ಅಲ್ಲಿ ದೇವರು ಸುಮ್ಮನಿರ್ಲಿಕ್ಕೆ ಹೇಳಿದ, ಇಲ್ಲಿ ಕರ್ತನ್ ಹೇಳ್ದ ಹೆಜ್ಜೆ ಇಡ್ರಿ ಎಂಬುದಾಗಿ. ಈ ತಿಂಗಳಿನಲ್ಲಿ ಕರ್ತನ್ ಹೇಳಲಿಕ್ಕಿದ್ದಾನೆ, ಇದುವರೆಗೂ ನೀವು ಕಾದಿರಬಹುದು, ಇದುವರೆಗೂ ನೀವು ಪ್ರಾರ್ಥಿಸಿರಬಹುದು, ಇದುವರೆಗೂ ನೀವು ಕರ್ತನ ಮುಂದೆ ಬೇಡಿಕೊಂಡಿರಬಹುದು. ಆದರೆ ಈ ತಿಂಗಳಿನಲ್ಲಿ ನೀವು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ಸಿದ್ಧವಾಗಿ ನೀವು ಹೆಜ್ಜೆ ಇಡುವಾಗ ದೇವರು ಕಾರ್ಯ ಮಾಡಲಿಕ್ಕಿದ್ದಾನೆ. ದೇವರ ಮನ ಆಶೀರ್ವದಿಸಲಿ. ಆಮೆನ್.